ಫೋನ್ ಟ್ಯಾಪಿಂಗ್ ಬಗ್ಗೆ ಸರ್, ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿಕೊಂಡು ಬಣ ರಾಜಕೀಯವನ್ನು ಆ ಮೂಲಕ ಕಂಟ್ರೋಲ್ ಮಾಡೋಕ್ಕೆ ಮಾಹಿತಿ ತಗೊಳ್ಳೋದು ಅವರ ಫೋನ್ ಮತ್ತೆ ದಿನ ಅಮಿತ್ ಶಾ ಪಕ್ಕದಲ್ಲೇ ಕೂತ್ಕೊಂತಾರಲ್ಲ ಸರ್, ಕ್ಯಾಬಿನೆಟ್ನಲ್ಲಿರ್ಬೋದು, ಅಲ್ಲಿ ಇಲ್ಲಿ ದಿನ ಸಿಗ್ತಾರಲ್ಲ ಡೆಲ್ಲಿನಲ್ಲಿ, ಕೇಳ್ಕೊಳ್ಳಿ. ಇದು ಪೆಗಸಸ್ ಮಾಡಿದ್ದು ಅವರ ರೈಲ್ವೆ ಮಂತ್ರಿಗಳನ್ನೇ ಟ್ಯಾಪ್ ಮಾಡಿದಂಥ BJP ಸರ್ಕಾರ. ಸುಮ್ಮನೆ ಹಿಂಗೆ ನೋಡಿ, ಒಬ್ಬ ಸೀನಿಯರ್ ಲೀಡರ್ ಆಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ ಹಿಂಗೆಲ್ಲ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಇಟ್ಸ್ ಎ ಸೀರಿಯಸ್ ಕ್ರೈಮ್ ದಟ್ ಈ ಸ್ಪೀಕಿಂಗ್ ಆಫ್. BJP ಆರ್ ಅಶೋಕ್ ಅವ್ರು ಇರ್ಬೋದು, ಕುಮಾರಸ್ವಾಮಿ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲಿ ಏನು ಹೇಗೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಈಗ ಆ ಶಕ್ತಿ ನಮಗಿದ್ರೆ ಯಾರ್ದು ಮಾಡ್ತಾ ಇದ್ವಿ ನಾವು, ಹೇಳಿ? ಪಾಪ ಅವ್ರಿಗೆ ಯಾಕೆ ತಳ್ತದೆ? ಇನ್ನೂ ದೊಡ್ಡ ದೊಡ್ಡ ಮೀನುಗಳವೆ. ಫೋನ್ ಟ್ಯಾಪಿಂಗ್ ಬಗ್ಗೆ ಸರ್, ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡಿಕೊಂಡು ಬಣ ರಾಜಕೀಯವನ್ನು ಆ ಮೂಲಕ ಕಂಟ್ರೋಲ್ ಮಾಡೋಕ್ಕೆ ಮಾಹಿತಿ ತಗೊಳ್ಳೋದು ಅವರ ಫೋನ್ ಮತ್ತೆ ದಿನ ಅಮಿತ್ ಶಾ ಪಕ್ಕದಲ್ಲೇ ಕೂತ್ಕೊಂತಾರಲ್ಲ ಸರ್, ಕ್ಯಾಬಿನೆಟ್ನಲ್ಲಿರ್ಬೋದು, ಅಲ್ಲಿ ಇಲ್ಲಿ ದಿನ ಸಿಗ್ತಾರಲ್ಲ ಡೆಲ್ಲಿನಲ್ಲಿ, ಕೇಳ್ಕೊಳ್ಳಿ. ಇದು ಪೆಗಸಸ್ ಮಾಡಿದ್ದು ಅವರ ರೈಲ್ವೆ ಮಂತ್ರಿಗಳನ್ನೇ ಟ್ಯಾಪ್ ಮಾಡಿದಂಥ BJP ಸರ್ಕಾರ. ಸುಮ್ಮನೆ ಹಿಂಗೆ ನೋಡಿ, ಒಬ್ಬ ಸೀನಿಯರ್ ಲೀಡರ್ ಆಗಿ, ಮಾಜಿ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಸಚಿವರಾಗಿ ಹಿಂಗೆಲ್ಲ ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಇಟ್ಸ್ ಎ ಸೀರಿಯಸ್ ಕ್ರೈಮ್ ದಟ್ ಈ ಸ್ಪೀಕಿಂಗ್ ಆಫ್. BJP ಆರ್ ಅಶೋಕ್ ಅವ್ರು ಇರ್ಬೋದು, ಕುಮಾರಸ್ವಾಮಿ ಅವ್ರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲಿ ಏನು ಹೇಗೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ. ಈಗ ಆ ಶಕ್ತಿ ನಮಗಿದ್ರೆ ಯಾರ್ದು ಮಾಡ್ತಾ ಇದ್ವಿ ನಾವು, ಹೇಳಿ? ಪಾಪ ಅವ್ರಿಗೆ ಯಾಕೆ ತಳ್ತದೆ? ಇನ್ನೂ ದೊಡ್ಡ ದೊಡ್ಡ ಮೀನುಗಳವೆ.